ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಎಂಪುರಾನ್ ಇತ್ತೀಚೆಗೆ ತೆರೆಕಂಡ ಈ ಸಿನಿಮಾ ಪ್ರೇಕ್ಷಕರು ಫಸ್ಟ್ ಶೋ ಕಣ್ತುಂಬಿಕೊಳ್ತಿದ್ದಂತೆ ಎಲ್ಲೆಡೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಯಿತು. ಹೌದು, ಪೃಥ್ವಿರಾಜ್ ಸುಕುಮಾರ್ ನಿರ್ದೇಶನದಲ್ಲಿ ಮೋಹನ್ ಲಾಲ್, ಟೊವಿನೋ ಥಾಮಸ್, ಪೃಥ್ವಿರಾಜ್ ಹಾಗೂ ಮಂಜು ವಾರಿಯರ್ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಸಿನಿಮಾ ರಿಲೀಸ್ ಬಳಿಕ ಒಂದಷ್ಟು ವಿವಾದಗಳಿಗೆ ಗುರಿಯಾಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಧಾರಿತ ಈ ಸಿನಿಮಾ ಐತಿಹಾಸಿಕ ವಿಷಯಗಳನ್ನ ತಿರುಚಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತೆ ಚಿತ್ರದಲ್ಲಿ ಬಿಂಬಿಸಲಾಗಿದೆ ಅಂತ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಯಿತು. ಆನ್ಲೈನ್ ಅಲ್ಲಿ ಕೂಡ ಜನ ಸಿನಿಮಾನ ನೋಡದೇ ಇರಲು ನಿರ್ಧರಿಸಿದಂತೆ ಅಲೆಯೊಂದು ಎದ್ದಿತು. ಹಾಗಾಗಿ ಮೊದಲೇನೆ ಎಚ್ಚೆತ್ತುಕೊಂಡ ಚಿತ್ರತಂಡ ಅದಕ್ಕೂ ಮೊದಲೇನೆ 17 ಕಟ್ಸ್ ಗಳನ್ನ ನೀಡಿ ನ್ಯೂ ವರ್ಷನ್ ನ ಥಿಯೇಟರ್ಗೆ ತಂದಿತು. ಅದೀಗ ಕತ್ತರಿ ಬಿದ್ದಂತಹ ದೃಶ್ಯಗಳ ಸಂಖ್ಯೆ 17ರಿಂದ 24ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಖಳನಾಯಕನ ಹೆಸರನ್ನ ಕೂಡ ಚಿತ್ರದಲ್ಲಿ ಬದಲಿಸಿದೆ ಅಂತೆ ಈ ಟೀಮ್. ಇವೆಲ್ಲಕ್ಕೂ ಮೊದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಲಾಲೇಟನ್ ಮೋಹನ್ ಲಾಲ್ ಅವರೇ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ದಾರೆ. ಇದು ಯಾರ ಭಾವನೆಗಳಿಗೂ ಧಕ್ಕೆ ತರುವ ಉದ್ದೇಶ ನಮ್ಮದಾಗಿರ್ಲಿಲ್ಲ. ಯಾರಿಗೆಲ್ಲ ಹರ್ಟ್ ಆಗಿದೆಯೋ ಅವರಿಗೆಲ್ಲ ಕ್ಷಮೆ ಇರಲಿ ಅಂತ ಅಕ್ಷರಶಃ ಕ್ಷಮೆ ಕೋರಿದ್ರು. ಅದಾದ ಬಳಿಕ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಹಾಗೂ RSS ನ ನಡುವೆ ವಾದ ವಿವಾದಗಳು ಉಲ್ಬಣಗೊಂಡವು. ಇಷ್ಟೆಲ್ಲ ಆದ್ರೂ ಕೂಡ ಸಿನಿಮಾ ಕೇವಲ 6 ದಿನದಲ್ಲಿ ಡೊಮೆಸ್ಟಿಕ್ ನಲ್ಲಿ ಬರೋಬ್ಬರಿ 100 ಕೋಟಿ ಕ್ಲಬ್ ಸೇರಿದೆ. ಎಸ್, ಭಾರತ ಬಂದ್ರಲ್ಲೇ ಕೇವಲ 6 ದಿನಗಳಲ್ಲಿ 100 ಕೋಟಿ ಗಳಿಸುವ ಮೂಲಕ ಎಂಪುರಾನ್ ಎಲ್ಲರ ಹುಬ್ಬೇರಿಸಿದೆ. ಅಲ್ಲದೆ ವರ್ಲ್ಡ್ ವೈಡ್ 5 ದಿನದಲ್ಲಿ 200 ಕೋಟಿ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ನಾಗಾಲೋಟ ಮುಂದುವರೆಸಿದೆ. ಅಲ್ಲದೆ ಈ ಸಿನಿಮಾದಿಂದ ಮೋಹನ್ ಲಾಲ್ ಒಂದಲ್ಲ ಎರಡೆರಡು ಬಾರಿ ಬಹಿರಂಗವಾಗಿ ಕ್ಷಮೆ ಕೇಳುವ ಪ್ರಮೇಯ ಎದುರಾಯಿತು. ಅದಾಗಿಯೂ ಕೂಡ ಎಂಪುರಾನ್ ಸಿನಿಮಾದ ತಾರಾಗಣ ಮೇಕಿಂಗ್ ವಿಚಾರದಲ್ಲಿ ಬೆಸ್ಟ್ ಅನ್ಸ್ಕೊಂಡಿದೆ. ಸ್ವತಃ ಮೋಹನ್ ಲಾಲ್ ಅವರೇ ಹೇಳಿದಂತೆ ಇದು ಲೂಸಿಫರ್ ಸಿನಿಮಾದ ಸೀಕ್ವೆಲ್. ಕಾದಂಬರಿ ಆಧರಿಸಿ ಮಾಡಿದಂತಹ ಎಂಪುರಾನ್ ಲೂಸಿಫರ್ ಸಿನಿಮಾದ ಸೀಕ್ವೆಲ್. ಈಗ ಮತ್ತೊಂದು ಕೊನೆಯ ಭಾಗ ಬರಲಿದೆ. ಹೌದು, ಅದಕ್ಕೀಗ ಟೈಟಲ್ ಕೂಡ ಫಿಕ್ಸ್ ಆಗಿದೆ. ಅದನ್ನ ಎಂಪುರಾನ್ ಚಿತ್ರದ ಮ್ಯೂಸಿಕ್ ಕಂಪೋಸರ್ ದೀಪಕ್ ದೇವ್ ಅವರು ಸಂದರ್ಶನವೊಂದರಲ್ಲಿ ಬಾಯಿ ಜಾರುವ ಮೂಲಕ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಇಷ್ಟಕ್ಕೂ ಲೂಸಿಫರ್ ಚಿತ್ರದ 3ನೇ ಭಾಗದ ಟೈಟಲ್ ಅಸ್ರೇಲ್. ಹೌದು, ಇಸ್ರೇಲ್ನಲ್ಲಿ ನಡೀತಿರೋ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದೇ ವಿಷಯಗಳನ್ನ ಇಟ್ಕೊಂಡು ಅಸ್ರೇಲ್ ಸಿನಿಮಾ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.